ತೀವ್ರ ಕುತೂಹಲ ಕೆರಳಿಸಿರುವಂತಹ ಲೋಕಸಮರ ತಾರ್ಕಿಕ ಅಂತ್ಯದ ಹಂತಕ್ಕೆ ಬಂದಿದೆ. ನಾಳೆ ಬೆಳಗಾದ್ರೆ ಫಲಿತಾಂಶ ಪ್ರಕಟವಾಗುತ್ತೆ. ಎಲ್ಲರ ಚಿತ್ತ ಈಗ ಫಲಿತಾಂಶದ ಕೇಂದ್ರದತ್ತ ನೆಟ್ಟಿದೆ. ಈ ನಡುವೆ ಚುನಾವಣಾಧಿಕಾರಿಗಳು ಕೂಡ ಒಂದಿಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಏನದು ಸಿದ್ಧತೆ? ನಾಳೆ ಲೋಕಸಭಾ ಚುನಾವಣೆಯ ಮಹಾ ಫಲಿತಾಂಶ ಇದೆ. ರಾಜ್ಯದ ಎಣಿಕೆಯ ಕೇಂದ್ರಗಳಲ್ಲಿ ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸೆಂಟ್ ಜೋಸೆಫ್ ಸ್ಟ್ರಾಂಗ್ ರೂಮ್ನಲ್ಲಿ ಬಿಗಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಚುನಾವಣಾ ಸಿಬ್ಬಂದಿ ಅಧಿಕಾರಿಗಳಿಗೆ ತರಬೇತಿ ಕೊಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಪ್ರತಿಯೊಬ್ಬರನ್ನು ಕೂಡ ಚೆಕ್ ಮಾಡಿ ಪೊಲೀಸರು ಬಿಡ್ತಾ ಇದ್ದಾರೆ. ಬೆಂಗಳೂರಿನ ಮಲ್ಯ ರಸ್ತೆಯಲ್ಲಿರುವಂತಹ ಸೆಂಟ್ ಜೋಸೆಫ್ ಕಾಲೇಜ್, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಇವಿಎಂ ಮಷಿನ್ಗಳಿರುವಂತಹ ಸ್ಥಳ. ನಾಳೆ ಇದೇ ಸ್ಥಳದಲ್ಲಿಯೇ ಫಲಿತಾಂಶ ಪ್ರಕಟವಾಗುತ್ತೆ. ಹಾಗಾಗಿ ಸಿದ್ಧತೆಗಳನ್ನ ಈಗ ಭರದಿಂದ ಮಾಡಿಕೊಳ್ಳಲಾಗ್ತಾ ಇದೆ. ಒಂದು ಕಡೆ ಭದ್ರತೆ, ಮತ್ತೊಂದು ಕಡೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡಲಿಕ್ಕೆ ಬೇಕಾದಂತಹ ಸಿದ್ಧತೆ. ಅಧಿಕಾರಿಗಳಿಗೆ ಏನೆಲ್ಲ ಫಾರ್ಮಾಲಿಟೀಸ್ ಅನ್ನ ಫಾಲೋ ಮಾಡಬೇಕು ಎಲ್ಲದರ ಬಗ್ಗೆಯೂ ಕೂಡ ಈಗಾಗಲೇ ಡೀಟೇಲ್ಸ್ ಅನ್ನ ಕೊಡಲಾಗ್ತಾ ಇದೆ. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಊಟದ ಬಾಕ್ಸ್ ಅನ್ನು ಕೂಡ ಬಿಡದೇನೆ ಅಲ್ಲೇ ಇಟ್ಕೊಂಡು ಒಳ ಕಳುಹಿಸುವಂತಹ ಕೆಲಸ ಆಗ್ತಾ ಇದೆ. ಪೊಲೀಸರು ಯಾವ ರೀತಿಯಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಿ. ನಾಳೆ ಲೋಕಸಭಾ ಚುನಾವಣೆಯ ಮತ ಎಣಿಕೆಗೆ ಕ್ಷಣಗಣನೆ ಶುರುವಾಗಿದೆ. ಕೌಂಟ್ ಡೌನ್ ಶುರುವಾಗಿದ್ದು ಯಾರಿಗೆ ಈ ಬಾರಿ ಜಯಬೇರಿ ಎನ್ನುವಂಥ ಕುತೂಹಲ ಹೆಚ್ಚಾಗಿರುವಂಥದ್ದು. ಈ ಮಧ್ಯೆ ಸ್ಟ್ರಾಂಗ್ ರೂಮ್ಗಳ ಮುಂಭಾಗದಲ್ಲಿ ಪೊಲೀಸರ ಭದ್ರತೆ ಹೆಚ್ಚಳ ಮಾಡಿದ್ದು, ನಾಳೆ ಮತ ಎಣಿಕೆಯಲ್ಲಿ ಭಾಗವಹಿಸುವಂಥ ಅಧಿಕಾರಿಗಳಿಗೆ ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದಾರೆ. ನಗರದ ಸೆಂಟ್ ಜೋಸೆಫ್ ಸ್ಟ್ರಾಂಗ್ ರೂಮ್ ಮುಂಭಾಗದಲ್ಲಿ ಪೊಲೀಸರ ಭದ್ರತೆ ಹೆಚ್ಚಳ ಆಗಿದೆ. ಗೇಟ್ ಮುಂಭಾಗದಲ್ಲಿ ID ಕಾರ್ಡ್ ಇರುವಂಥವ್ರಿಗೆ ಮಾತ್ರ ಬಿಡುವಂಥ ಕೆಲಸವನ್ನು ಈಗಾಗಲೇ ಆಗ್ತಾ ಹೋಗ್ತಾ ಇದೆ. ಜೊತೆಗೆ ನಾಳೆ ಮತ ಎಣಿಕೆಯಲ್ಲಿ ಭಾಗಿಯಾಗುವಂಥ ಅಧಿಕಾರಿಗಳೇನಿದ್ದಾರೆ ಅಂತಹ ಅಧಿಕಾರಿಗಳಿಗೆ ಇವತ್ತು ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ಆ ಟ್ರೈನಿಂಗ್ ಹೋಗ್ತಕ್ಕಂತಹ ಅಧಿಕಾರಿಗಳು ರಿಪೋರ್ಟ್ ಮಾಡ್ಕೊಳ್ತಾ ಇರೋದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಅವರೆಲ್ಲರೂ ಕೂಡ ನಾಳೆ ಮತ ಎಣಿಕೆಗೆ ಬರ್ತಕ್ಕಂಥ ಅಧಿಕಾರಿಗಳು, ಡ್ಯೂಟಿ ಆಫೀಸರ್ಸ್ ಏನಿರ್ತಾರೆ ಅವ್ರಿಗೆ ಇಲ್ಲಿ ತರಬೇತಿಯನ್ನು ಕೊಡ್ತಾರೆ. ನಾಳೆ ಮತ ಎಣಿಕೆಯಲ್ಲಿ ಭಾಗಿಯಾಗ್ತಾರೆ. ಈ ಸೆಂಟ್ ಜೋಸೆಫ್ ಕಾಲೇಜ್ನ ಈ ಒಂದು ಸ್ಟ್ರಾಂಗ್ ರೂಮು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಇಲ್ಲಿ ಆಗುತ್ತೆ. ಇಲ್ಲಿ ಒಟ್ಟು ಮತ ಎಣಿಕೆ ಕೊಠಡಿಗಳ ಸಂಖ್ಯೆ 10 ಇದೆ. ಟೇಬಲ್ಗಳು 135, ಜೊತೆಗೆ ಒಟ್ಟು ಸಿಬ್ಬಂದಿ 416 ಸಿಬ್ಬಂದಿಯನ್ನು ಇಲ್ಲಿ ಬಳಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದರೆ ಇಲ್ಲಿ ಮತ ಎಣಿಕೆ ಕೊಠಡಿ ಸಂಖ್ಯೆ 19 ಅಂತ ಹೇಳಲಾಗ್ತಾ ಇದೆ. ಈಗಷ್ಟೇ ಬಂದ ಮಾಹಿತಿಯ ಪ್ರಕಾರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಸೆಂಟ್ ಜೋಸೆಫ್ ಕಾಲೇಜ್ನಲ್ಲಿ ಆಗ್ತಾ ಹೋಗುತ್ತೆ. ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ಬರ್ತಕ್ಕಂಥ ಆಫೀಸರ್ಗಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಹೆಚ್ಚು ಭದ್ರತೆಯನ್ನು ಅಳವಡಿಸಿರುವಂಥದ್ದು. ಯಾರೇ ಇಲ್ಲಿಗೆ ಬಂದರೂ ಕೂಡ ಅಂಥವ್ರನ್ನ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಮತ್ತು ಮೆಟಲ್ ಡಿಟೆಕ್ಟರ್ ಮೂಲಕನೂ ಕೂಡ ಬಂದಂಥವ್ರಿಗೆ ಚೆಕ್ ಮಾಡಿ ಒಳಗಡೆ ಬಿಡುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಅವ್ರ ID ಕಾರ್ಡನ್ನು ತೋರಿಸಿ ಒಳಗಡೆ ಹೋದರೆ ಮಾತ್ರ ಅವ್ರಿಗೆ ಅವಕಾಶ, ಇಲ್ಲದೇ ಇದ್ದರೆ ಅವಕಾಶ ಇಲ್ಲ. ಇಲ್ಲಿ ನೋಡ್ಬೋದು, ನೋ ಎಂಟ್ರಿ ಅಂತ ಬೋರ್ಡ್ ಕೂಡ ಹಾಕಿರುವಂಥದ್ದು. ಫಾರ್ ಪಬ್ಲಿಕ್, ಯಾರು ಕೂಡ ಸಾರ್ವಜನಿಕರು ಹೋಗೋದಕ್ಕೆ ಬರೋದಕ್ಕೆ ಅವಕಾಶ ಇಲ್ಲ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಇಲ್ಲಿ ಮತ ಎಣಿಕೆ ಆರಂಭ ಆಗುತ್ತೆ. 7 ಗಂಟೆಗೆಲ್ಲ ಆಫೀಸರ್ಸ್, ಯಾರೆಲ್ಲ ಡ್ಯೂಟಿ ಆಫೀಸರ್ಸ್ ಇರ್ತಾರೆ ಅವರು ಡ್ಯೂಟಿ ರಿಪೋರ್ಟನ್ನು ಮಾಡಿಕೊಂಡು ಮತ ಎಣಿಕೆ ಕೊಠಡಿಗಳು ಟೇಬಲ್ಗಳನ್ನು ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ. 8 ಗಂಟೆಯಿಂದ ಮತ ಎಣಿಕೆ ಶುರುವಾಗುತ್ತೆ. ಯಾರು ಈ ಬಾರಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಜಯಬೇರಿಯನ್ನು ಗಳಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸ್ಟ್ರಾಂಗ್ ರೂಮ್ ಅಂತ ಸೆಂಟ್ ಜೋಸೆಫ್ ಕಾಲೇಜಲ್ಲಿ ಈಗಾಗಲೇ ಪೊಲೀಸ್ ಭದ್ರತೆಯನ್ನು ಹೆಚ್ಚಳ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು.